ನೋಡಿ, ಇವಾಗ ನೀವು ಯೂಟ್ಯೂಬಲ್ಲಿ ಏನು ನೋಡ್ತಾ ಇದ್ದೀರಾ ಫುಲ್ಲು ಕನ್ನಡದಲ್ಲಿ ಇದೆ, ಕೆಲವೊಂದಷ್ಟು ಇಂಗ್ಲೀಷಲ್ಲಿ ಇದೆ. ಬಟ್ ಕನ್ನಡ ಬಂದಿದೆ. ಇವಾಗ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ನನ್ನ ಚಾನಲ್ದು ವೀಡಿಯೋ ಬಂದಿದೆ. ಅದ್ರ ಕೆಳಗಡೆ 2835 ವೀಕ್ಷಣೆಗಳು ಅಂತಂದ್ಬಿಟ್ಟು ಕನ್ನಡದಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ 16 ಗಂಟೆಗಳ ಹಿಂದೆ ಅಂತಲೂ ಕೂಡ ಕನ್ನಡದಲ್ಲಿ ತೋರಿಸ್ತಾ ಇದೆ. ಆಮೇಲೆ ಮೇಲ್ಗಡೆ ನೀವು ನೋಡ್ಬೋದು, ಎಲ್ಲ ನಿಮಗಾಗಿ ಹೊಸತು, ಸಂಗೀತ, ಗೇಮಿಂಗ್ ಅಂತಂದ್ಬಿಟ್ಟು ತುಂಬ ಪ್ರತಿಯೊಂದು ಕೂಡ ಕನ್ನಡದಲ್ಲಿದೆ. ಆ್ಯಂಡ್ ಅಫ್ಕೋರ್ಸ್ ಇವಾಗ ನಾನು ಯಾವುದಾದ್ರೂ ಒಂದು ವೀಡಿಯೋನ ನಾನು ಸರ್ಚ್ ಮಾಡೋದಕ್ಕೆ ನಾನು ಓಪನ್ ಮಾಡ್ತೀನಿ ಅಂತಂದರೆ, ಈಗ ನೋಡಿ, ನಾನು ವಾಯ್ಸ್ನ ಆನ್ ಮಾಡ್ತೀನಿ. ಲಕ್ಕಿ ಲಿಕೇಶ್ ನೋಡಿ. ಇವಾಗ ನಾನು ಲಕ್ಕಿ ಲಿಕೇಶ್ ಅಂತ ನಾನು ವಾಯ್ಸಲ್ಲಿ ಕಮೆಂಟ್ ಕೊಟ್ಟ ತಕ್ಷಣ ನೀವು ನೋಡ್ಬೋದು, ಇವಾಗ ನನ್ನ ಚಾನಲ್ ಹೆಸರನ್ನ ಕನ್ನಡದಲ್ಲಿ ತೋರಿಸ್ತಿದೆ. ಆ್ಯಂಡ್ ಸಬ್ಸ್ಕ್ರೈಬರ್ಸು ಅಷ್ಟೇ 3.05 ಅದು ಇಂಗ್ಲೀಷಲ್ಲಿ ತೋರಿಸಿ, 1,00,000 ಸಬ್ಸ್ಕ್ರೈಬರ್ಸ್ಗಳು ಅಂತಂದ್ಬಿಟ್ಟು ಪ್ರತಿಯೊಂದು ಕೂಡ ಕನ್ನಡದಲ್ಲಿ ತೋರಿಸ್ತಿದೆ. ನೀವು ಇಲ್ಲಿ ನೋಡ್ಬೋದು, ಆಯಿತಾ. ಸೊ ಪ್ರತಿಯೊಂದು ಕನ್ನಡದಲ್ಲಿ ತೋರಿಸ್ತಾ ಇದೆ. ಓಕೆ, ಇವಾಗ ಈ ಥರ ನೀವು ಕೂಡ ನಿಮ್ಮ ಒಂದು ಯೂಟ್ಯೂಬ್ ಆ್ಯಪಲ್ಲಿ ನೀವು ಕನ್ನಡದಲ್ಲಿ ಮಾಡ್ಕೋಬೋದು. ಇದು ಯೂಟ್ಯೂಬಲ್ಲಿ ಬಂದಿರುವಂಥ ಒಂದು ಹೊಸ ಅಪ್ಡೇಟ್. ಇದನ್ನು ಎನೇಬಲ್ ಮಾಡೋದು ಹೆಂಗೆ ಎಲ್ಲನೂ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ವೀಡಿಯೋನಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾಕೆಂತಂದರೆ ತುಂಬ ಜನಕ್ಕೆ ಇಂಗ್ಲೀಷಲ್ಲಿ ಕಂಫರ್ಟ್ ಇರಲ್ಲ, ಆಯಿತಾ. ಸೊ ಕೆಲವರು ಏಜ್ ಆಗಿರೋರಿಗೆ ಅವ್ರಿಗೆ ಕನ್ನಡ ತುಂಬ ಆಸಕ್ತಿ ಇರುತ್ತೆ, ಕನ್ನಡದಲ್ಲಿ ನೋಡಬೇಕು, ಕನ್ನಡದಲ್ಲಿ ಓದಬೇಕು ಅಂತ. ಸೊ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ತು ಅಂತಂದರೆ ಅವರು ಕನ್ನಡ ಎನೇಬಲ್ ಮಾಡ್ಕೊಳ್ತಾರೆ. ಆವಾಗ ಅವ್ರಿಗೆ ಒಂಥರ ಮೂಡ್ ಬರುತ್ತೆ, ವೀಡಿಯೋ ನೋಡಬೇಕು, ಇವ್ರದ್ದು ಚೆಕ್ ಮಾಡ್ಬೋದು, ಇವ್ರದ್ದು ನೋಡ್ಬೋದು ಅಂತ ಮನಸ್ಸು ಬರುತ್ತೆ. ಸೊ ಹಾಗಾಗಿ ಇವಾಗ ಯೂಟ್ಯೂಬ್ ಅವರು ಈ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಇದನ್ನು ಎನೇಬಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಇದು ಯೂಟ್ಯೂಬಲ್ಲಿ ಬಂದಿರುವಂಥ ಹೊಸ ಅಪ್ಡೇಟ್ ನಾನು ತುಂಬ ಇಷ್ಟ ಆಯಿತು. ಕನ್ನಡ ಇರಲಿಲ್ಲ, ಬಟ್ ಇವಾಗೆಲ್ಲ ಬಂದಿದೆ. ಇವಾಗ ನೀವು ನೋಡ್ಬೋದು, ಮುಖಪುಟ, ವೀಡಿಯೋಗಳು, ಶಾರ್ಟ್ಸು, ಲೈವು, ಆಯಿತಾ, ಪಾಡ್ಕ್ಯಾಸ್ಟ್ಗಳು, ಪ್ಲೇಲಿಸ್ಟ್ಗಳು, ಸಮುದಾಯ, ಸ್ಟೋರ್ಸ್, ಚಾನಲ್, ಕುರಿತು ಪ್ರತಿಯೊಂದು ಕನ್ನಡದಲ್ಲಿ ಬಂದಿದೆ ಅಲ್ವಾ. ಸೊ ಇವಾಗ ನೋಡೋರಿಗೆ ಯಾವುದೇ ಥರ ಹಿಂಸೆ ಅಂತ ಅನ್ಸಲ್ಲ. ಕನ್ನಡದಲ್ಲಿ ಕಂಫರ್ಟ್ ಆಗಿರೋರು ಆರಾಮಾಗಿ ಇವಾಗ ಕನ್ನಡದಲ್ಲಿ ಯೂಟ್ಯೂಬ್ ಆ್ಯಪ್ನ ಯೂಸ್ ಮಾಡ್ಬೋದು. ಪ್ರತಿಯೊಂದು ಕನ್ನಡದಲ್ಲಿ ಬರುತ್ತೆ. ಇವಾಗ ಇದನ್ನು ಎನೇಬಲ್ ಮಾಡೋದು ಹೆಂಗೆ ಅನ್ನೋದು ಮೇಯ್ನ್ ಮ್ಯಾಟ್ರಿಗೆ ಬರ್ತೀನಿ. ಸೊ ಇದನ್ನು ಎನೇಬಲ್ ಮಾಡಬೇಕು ಅಂತಂದರೆ ತುಂಬ ಸಿಂಪಲ್. ಯೂಟ್ಯೂಬ್ ಆ್ಯಪ್ನ ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮೊಂದು ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲೂ ಅಷ್ಟೇ ಪ್ರತಿಯೊಂದು ಕನ್ನಡದಲ್ಲಿ ತೋರಿಸ್ತದೆ, ನೀವು ನೋಡ್ಬೋದು. ತುಂಬ ಹ್ಯಾಪಿ ಮೂಮೆಂಟ್ ಅಲ್ವಾ. ಸೊ ಅದಾದಮೇಲೆ ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನೀವು ಸಾಮಾನ್ಯ ಅನ್ನುವಂಥ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಆ್ಯಪ್ ಭಾಷೆ ಅಂತ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಸೊ ನಿಮ್ಮದು ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಆಯಿತಾ. ಸೊ ನೀವು ಕನ್ನಡ ಕೊಟ್ಟರೆ ಕನ್ನಡ, ಇಂಗ್ಲೀಷ್ ಕೊಟ್ಟರೆ ಇಂಗ್ಲೀಷ್, ಅದು ಯಾವುದು ಇರುತ್ತೆ ಅದು ಸೆಲೆಕ್ಟ್ ಆಗುತ್ತೆ ನಿಮಗೆ. ಸೊ ನಮಗೆ ಐಫೋನಲ್ಲಿ ಸೊ ಇವಾಗ ನಾನು ಇದನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಓಕೆ, ನಿಮಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಆ ಒಂದು ಲ್ಯಾಂಗ್ವೇಜ್ನ ನೀವು ಇವಾಗ ಈ ಥರ ಸೆಟ್ ಮಾಡ್ಕೋಬೋದು. ಯೂಟ್ಯೂಬ್ ಆ್ಯಪಲ್ಲಿ ಇವಾಗ ನೀವು ಕನ್ನಡನೂ ಕೂಡ ನೀವು ಯೂಸ್ ಮಾಡ್ಬೋದು. ಕನ್ನಡದಲ್ಲೇ ವಾಯ್ಸ್ ಕಮೆಂಟ್ ಮಾಡ್ಬೋದು, ಪ್ರತಿಯೊಂದನ್ನು ಕೂಡ ಕನ್ನಡದಲ್ಲಿ ನೋಡ್ಬೋದು. ಈ ಅಪ್ಡೇಟ್ ನಿಮ್ಮೆಲ್ಲರೂ ಕೂಡ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.